ಇಷ್ಟೊಂದು ಐಟಮ್ಸ್ ಎಲ್ಲ ಬರ್ತಾನೇ ಇದೆ. ಇಷ್ಟೊಂದೆಲ್ಲ ಆರ್ಡರ್ ಮಾಡಿದ್ದೀವಿ ನೋಡಿ ಫುಡ್ಡು. ಒಂದೊಂದೇ ತಿಂತ ಹೇಳ್ತೀನಿ. ಇಬ್ಬರು ಕೋಪಿಸ್ಕೊಂಡಿದ್ದಾರೆ ನಮ್ಮ ಮೇಲೆ ಬರಲ್ಲ ಅಂತ ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ. ರೆಸ್ಟೋರೆಂಟ್ ನೋಡಿ ಸಖತ್ತಾಗಿದೆ, ಸೂಪರಾಗಿದೆ ಡೆಕೋರೇಷನ್ ಮಾತ್ರ. ಇವಾಗ ಟೈಮ್ ಬಂದುಬಿಟ್ಟು ವಾಟ್ ಟೈಮ್ ಗೌರಿ ನಾವು ನೋಡಿ 1:15 ಆಗಿದೆ ನಮ್ಮದು ಟಾಟಾ ವಾಚಲ್ಲಿ. ಸೊ ಹಾಗಾಗ್ಬಿಟ್ಟು ಜನ ನಾರ್ಮಲಿ 11:15 ಇಲ್ಲಿ ಲಂಚ್ ಸ್ಟಾರ್ಟ್ ಆಗೋದು. 1 ಗಂಟೆ ಆದರೆ ಖಾಲಿ ಆಗ್ತಾ ಇರುತ್ತೆ. ಹಾಗಾಗ್ಬಿಟ್ಟು ನಿಮಗೆ ಖಾಲಿ ಟೇಬಲ್ ಕಾಣ್ತಾ ಇದೆ. ಸೊ ನಮ್ಮ ಮೇಡಮ್ ಆಲ್ರೆಡಿ ಆರ್ಡರ್ ಮಾಡಿದ್ದಾರೆ ಫುಡ್ಡು. ಸೊ ಬಂದುಬಿಟ್ಟಿದೆ. ಸೊ ವಾಟ್ ಇಸ್ ಗೌರಿ ಚಿಕನ್ ಲುಕ್ಸ್ ಲೈಕ್ ಇಂಡಿಯನ್ ಸ್ಟೈಲ್. ನಾನು ಆಲ್ರೆಡಿ ಒಂದು ತೊಗೊಂಡಿದ್ದೆ ನಾನು ಒಂದು ಪೀಸು. ಒಂದು ನಿಮಿಷ. ಗೌರಿ ತಿಂತ ನೋಡಿ. ಹೇಗಿದಮ್ಮ ಗೌರಿ ಚಿಕನ್ನು? Tastes like a chicken kebab. Chicken kebab? Yeah, in Bangalore. Where in Bangalore? In Bangalore you have in many places, right? Yeah, Appam. Okay. ಮತ್ತೆ ಒಂದು ಬಂತು. ಒಂದು ನಿಮಿಷ. ಸರ್ವ್ ಮಾಡ್ತಾ ಇದ್ದಾರೆ. ಟೇಬಲ್ ಸ್ವಲ್ಪ ಚಿಕ್ಕದಾಗಿದೆ. ಬಂತು. ಏನಂದರೆ ಬ್ಯಾಂಗ್ಳೂರಲ್ಲಿ ವಿಜಯನಗರಲ್ಲಿ ಮಂಗಳೂರು ಕಬಾಬ್ ಅಂತಿದೆ, ನನ್ನ ಫೇವ್ರೇಟ್ ಪ್ಲೇಸ್ ಅದು. ಅಲ್ಲಿ ಹೋದಾಗೆಲ್ಲ ನಾನು ಅಲ್ಲಿಂದ ಆರ್ಡರ್ ಮಾಡ್ತಾಯಿರ್ತೀನಿ ಕಬಾಬು. ಸೊ ನಾನು ಒಂದ್ಸಲ ಕಬಾಬ್ ಮನೆಗೆ ತರದಾಗೆ ಗೌರಿ ತಿಂದಿದ್ರು ಅದೇ ಟೇಸ್ಟ್ ಬರ್ತಾಯಿದೆ ಇಲ್ಲಿ ಕೂಡ ಹಂಗೆ ಇದೆ. ಆಮೇಲೆ ಇದು ನೋಡಿ ಇಲ್ಲಿ ಇದು ಫಿಶ್ ತಲೆ, ಫಿಶ್ ಹೆಡ್ಡು, ಅದನ್ನು ಒಂದು ಹಾಟ್ಪಾಟ್ ಥರ ಮಾಡಿದ್ದಾರೆ. ಸಖತ್ತಾಗಿರುತ್ತೆ ಈ ರೆಸ್ಟೋರೆಂಟ್ ಸ್ಪೆಷಾಲಿಟಿ ಇದು. ಸೊ ಇದೆಲ್ಲ ಲಡ್ಡು ಕಾಣ್ತದೆ, ಲಡ್ಡು ಅಂದ್ಕೊಬೇಡಿ. ಇದು ಫಿಶ್ ಮೀಟ್ ಇರುತ್ತಲ್ಲ, ಫಿಶ್ ಮೀಟ್ನ ಕ್ರಷ್ ಮಾಡಿ ಆ ಥರ ಲಡ್ಡು ಮಾಡ್ತಾರೆ. ಸಖತ್ತಾಗಿರುತ್ತೆ ಟೇಸ್ಟ್ ಇದು. ಆಮೇಲೆ ಇನ್ನೊಂದು ಇದು ಏನೋ ಆಕ್ಟೋಪಸ್, ರೈಟ್? ಆಕ್ಟೋಪಸ್ ಆರ್ಡರ್ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಇಲ್ಲಿ ಕ್ಯಾಬೇಜ್ ಇದೆ. ಒಂದೊಂದೇ ಟೇಸ್ಟ್ ಮಾಡಿ ಹೇಳ್ತೀನಿ ನಾನು. ಬೇಸಿಕ್ಲಿ ಇದು ರೆಸ್ಟೋರೆಂಟ್ ಬಂದುಬಿಟ್ಟು ಹೂನಾನ್ ಸ್ಟೈಲ್, ರೈಟ್? ಈಗ ಹೂನಾನ್ ಸ್ಟೈಲ್ ಈಗ ನಮ್ಮಲ್ಲಿ ಇರುತ್ತಲ್ಲ, ಈಗ ಮಂಗಳೂರು ಸ್ಟೈಲು, ಆಂಧ್ರ ಸ್ಟೈಲು, ಆ ಥರ ಡಿಫ್ರೆಂಟ್ ಪ್ರಾವಿನ್ಸ್ದೆಲ್ಲ ಚೆಟ್ಟಿನಾಡ್ ಸ್ಟೈಲು ಆ ಥರ ಇರುತ್ತಲ್ಲ, ಆ ಥರ ಬೇರೆ ಸ್ಟೇಟ್ದೆಲ್ಲ ರೆಸ್ಟೋರೆಂಟ್ ಇರುತ್ತಲ್ಲ, ಅದೇ ಇಲ್ಲಿ ಇದು ಹೂನಾನ್ ರೆಸ್ಟೋರೆಂಟ್, ಹೂನಾನ್ ಸ್ಟೈಲಲ್ಲಿ ಬಂದಿದ್ದೀವಿ. ಹೂನಾನ್ ಸ್ಟೈಲ್ ರೆಸ್ಟೋರೆಂಟಲ್ಲಿ ಸ್ವಲ್ಪ ಸ್ಪೈಸಿ ಜಾಸ್ತಿ ಇರುತ್ತೆ. ಇವರು ಕೆಂಪು ಖಾರ ಹಾಕಿರ್ತಾರೆ, ಆಮೇಲೆ ಉಪ್ಪು ಜಾಸ್ತಿ ಇರುತ್ತೆ. ನಮಗೆ ಇಂಡಿಯನ್ ಟೇಸ್ಟ್ ತುಂಬ ಲೈಕ್ ಆಗುತ್ತೆ. ಸೊ ಗೌರಿನ ಮಾಡ್ತಾನೆ ಇದ್ದಾವೆ ಫಿಶ್. ಸೊ ಫಿಶ್ ಶೆಡ್ಡಲ್ಲಿ ಮುಳ್ಳು ಜಾಸ್ತಿ ಇರುತ್ತೆ, ಟೇಸ್ಟ್ ಹಂಗೆ ಸಾಕಾಗಿರುತ್ತೆ. ಸೊ ಒಂದೊಂದು ಟೇಸ್ಟ್ ಮಾಡ್ತಾ ಹೇಳೋಣ ಬನ್ನಿ. ನೋಡಿ ಇದು ಬಂದುಬಿಟ್ಟು ಅಕ್ಟೋಪಸ್ ಟೆಂಟ್ಯಾಕಲ್ಸ್ ಇರುತ್ತಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಫ್ರೈ ಮಾಡಿ ಹಾಕಿ ಮಾಡಿದ್ದಾರೆ. ನೋಡಿ ಸಖತ್ ಖಾರ ಇದೆ ರೀ. ಸ್ಪೈಸಿ. ಇದು ಫಿಶ್ ಇರುತ್ತಲ್ಲ, ಬೋನ್ಲೆಸ್ ಫಿಶ್ನ ಬಾಯ್ಲ್ ಮಾಡಿ ಇದು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿದ್ರೆ ಅದೇ ಥರ ಟೇಸ್ಟ್ ಬರ್ತಾ ಇದೆ. ಸ್ವಲ್ಪ ನಮ್ಮದು ಜೀರಿಗೆ, ಸಾಸಿವೆ, ಮಸಾಲ ಬಿದ್ದರೆ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು. ಬಟ್ ಓಕೆ, ಇದನ್ನು ಸಖತ್ತಾಗಿದೆ, ಟೇಸ್ಟ್ ಸಖತ್ತಾಗಿದೆ. ಚೆನ್ನಾಗಿದೆ. ಇದು ಗೋಬಿ ಮಂಚೂರಿ ವಿತ್ ಚಿಕನ್ ಪೀಸ್ ಇದೆ. ಸೊ ಇದನ್ನ ನಾನು ಟೇಸ್ಟ್ ಮಾಡ್ತೀನಿ. ಗೌರಿ ಇಟ್ಕೊಳ್ಳಮ್ಮ. ನೋಡಿ ಹೆಂಗಿದೆ ಗೋಬಿ ಮಂಚೂರಿ. ಇದು ತೋರ್ಸಮ್ಮ ಗೌರಿ, ಇಟ್ಕೊಳ್ಳಮ್ಮ. ಸೇಮ್ ನಮ್ಮ ಇಂಡಿಯಾದಲ್ಲಿ ಸಿಗುತ್ತಲ್ಲ ಗೋಬಿ ಮಂಚೂರಿ, ಅದೇ ಥರ ಇದೆ. ಬಟ್ ಇಲ್ಲಿ ಸೋಯಾ ಸಾಸ್ ಜಾಸ್ತಿ ಹಾಕಿರ್ತಾರೆ. ಇಂಡಿಯಾದಲ್ಲಿ ಸ್ವಲ್ಪ ಇಂಡಿಯನ್ ಮಸಾಲ ಬಿದ್ದಿರುತ್ತೆ, ಇಲ್ಲಿ ಚೈನೀಸ್ ಮಸಾಲ ಇದೆ. ಟೇಸ್ಟ್ ಆಲ್ಮೋಸ್ಟ್ ಸಿಮಿಲರ್ ಇದೆ, ಚೆನ್ನಾಗಿದೆ. ಎಲ್ಲ ಕ್ಲೀನಿಂಗ್ ಇಡ್ತಾ ಇದೆ, ಕ್ಲೀನ್ ಮಾಡ್ತಾ ಇದ್ದಾರೆ. ಸರ್ ಕ್ಲೀನ್ ಮೇಂಟೈನ್ ಮಾಡ್ತಾರೆ ಎಲ್ಲ ಕಡೆ, ಕ್ಲೀನ್ ಇಡ್ತಾ ಇದೆ. ನನಗೆ ಇದು ಮಂಗಳೂರು ಚಿಕನ್ ಕಬಾಬ್ ಮಾತ್ರ ಸಾಕಾಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗೋಬಿ ಮಂಚೂರಿನೂ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಈಗ ಫಿಶ್ ಫ್ರೈ ಮಾಡ್ತೀವಿ. ಬನ್ನಿ ಫಿಶ್ ಫ್ರೈ ಮಾಡೋಣ. ಸಿಕ್ಕಾಪಟ್ಟೆ ಮುಳ್ಳಿರುತ್ತೆ ರೀ, ಮುಳ್ಳಂದರೆ ಮುಳ್ಳು. ಅಯ್ಯೋ ಈ ಥರ ಇದು ಕೆಂಪು ಮೆಣಸಿನ್ಕಾಯಿ ಇದೆಯಲ್ಲ, ಸಿಕ್ಕಾಪಟ್ಟೆ ಖಾರ ಇರುತ್ತೆ. ಸೊ ಅದನ್ನು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ತೆಗಿತೇನೆ ನಾನು. ಸಿಕ್ಕಾಪಟ್ಟೆ ಅಮೇಜಿಂಗ್ ಟೇಸ್ಟ್ ರಿಯಲಿ. ಹೆಂಗೆ ಹೇಳ್ಬೇಕಪ್ಪ ಅಂದರೆ, ನಿಮಗೆ ಇಂಡಿಯಾದಲ್ಲಿ ಈ ತಮಿಳ್ನಾಡು ಸೂಪ್ ಅಂತ ಬರುತ್ತೆ ನೋಡಿ, ಹುಳಿ ಇರ್ತಾರೆ ಸೂಪ್. ಅದರಲ್ಲಿ ಈ ಫಿಶ್ ಎತ್ಕೊಂಡು ತಿಂದರೆ ಸ್ವಲ್ಪ ಅದೇ ಥರ ಟೇಸ್ಟು.
ಅಂದರೆ ನೀವು ಕಂಪ್ಲೀಟ್ ಅದನ್ನೇ ಅನ್ಕೋಬೇಡಿ, ಸ್ವಲ್ಪ ಆ ಥರ ಹೋಲುತ್ತೆ ಟೇಸ್ಟ್ ಅದು. ನೋಡಿ ನೋಡಿ ಗೌರಿ ಹಾಕ್ತಾ ನೋಡಿ. Come near. ಓ ಗೌರಿ ಸ್ವಲ್ಪ ಅದು ಅದೇ ಥರ ಟೇಸ್ಟ್ ಬರುತ್ತೆ. ಅಥವಾ ಹುಳಿ 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 ಖಾರ ಖಾರ ಇದೆ, ಸಖತ್ತಾಗಿದೆ. ಟೇಸ್ಟ್ ಮಾತ್ರ ಅಮೇಝಿಂಗ್ ಇದೆ. ನೋಡಿ ಗೌರಿ ಆಗ್ತದೆ ಪಾಪ, ಎಲ್ಲರೂ ಸರ್ವ್ ಮಾಡ್ತಾರೆ. ತುಂಬ ಇಷ್ಟ ಆಯ್ತು ನನಗೆ. ನೋಡಿ ಇವಾಗ ಅದು ಫಿಶ್ ಬಾಲ್ ಇಲ್ಲಿದೆಯಲ್ಲ, ಈ ಫಿಶ್ ಬಾಲ್ ಆಲ್ರೆಡಿ ಹಾಕ್ಕೊಂಡೆ ನಾನು. ಇದರಲ್ಲಿ ಮುಳ್ಳಿರಲ್ಲ. ಸೊ ಬೇಸಿಕ್ಲಿ ಏನು ಮಾಡ್ತಾರೆ, ಫಿಶ್ನ ಪೀಸಾಗಿ ಸ್ಮಾಲಾಗಿ ಕಟ್ ಮಾಡಿಬಿಟ್ಟು ಅದನ್ನು ಗ್ರೈಂಡ್ ಮಾಡಿಬಿಡ್ತಾರೆ. ರಾ ಮೀಟ್ನ ಗ್ರೈಂಡ್ ಮಾಡಿ ಆಮೇಲೆ ಅದನ್ನು ರಾಗಿ ಮುದ್ದೆ ಥರ ಚಿಕ್ಕ ಚಿಕ್ಕದು ಮುದ್ದೆ ಮಾಡಿರ್ತಾರೆ. ಸಖತ್ ಟೇಸ್ಟ್ ರೀ. ಮುಳ್ಳಿಲ್ಲ, ಬಟ್ ಈ ಮುಳ್ಳು ಬೇರೆ ಬೇರೆ ಪೀಸ್ ಇದೆ ಬಂದಿದ್ದು. ಸೇಮ್ ಅದು ಹೇಳ್ದಲ್ಲ ನಾನು, ತಮಿಳ್ನಾಡು ರಸಮ್ ನೋಡಿ, ಹುಣಸೆ ರಸಮ್ ಅಂತ ಬರುತ್ತಲ್ಲ, ಆ ರಸಮಲ್ಲಿ ಇದು ಫಿಶ್ ಎತ್ಕೊಂಡು ತಿಂದರೆ ಹೆಂಗಿರುತ್ತೆ ಟೇಸ್ಟ್, ಚೆನ್ನಾಗಿರುತ್ತೆ. ಉಪ್ಪು ಹುಳಿ ಹುಳಿ ಉಪ್ಪು ಖಾರ ಖಾರ ಸಖತ್ತಾಗಿರುತ್ತೆ. ಸೂಪರ್ ಆಗಿದೆ ಸರ್. ನೋಡಿ ಗೌರಿ ಫಿಶ್ ತೊಗೊಂತಾಳೆ. ಗೌರಿ ತುಂಬ ಇಷ್ಟ ಆಯಿತು. ಫೇವ್ರೇಟ್ ಗೌರಿದು ಅದು ಫಿಶ್ ಹೆಡ್. ಫೇವ್ರೇಟ್ ರೆಡ್ ಗೌರಿ, ಅಮೇಝಿಂಗ್. ಹೇಗಿದೆ ಹೇಳಮ್ಮ? ಹಾಂ ತುಂಬ ಚೆನ್ನಾಗಿದೆ. ತುಂಬ ಅದೊಂದೇ ಡೈಲಾಗ, ಮತ್ತೆ ಬೇರೆ ಏನು ಹೇಳಮ್ಮ? ಸಕ್ಕತ್ತಾಗಿ ಅಂತೇಳು. Yeah, Gauri, which food you don't like? Which dish? Oh yeah, I like it. Only this I don't like. ಇದು ನೋಡಿ, ಇದು Too much oil. ಪ್ಯೂರ್ ವೆಜಿಟೇರಿಯನ್. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಇದು. ಕ್ಯಾಬೇಜ್ ಫ್ರೈ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಇವತ್ತು This restaurant not good. ಈ ರೆಸ್ಟೋರೆಂಟಲ್ಲಿ ಇದು ಮಾತ್ರ ಸರಿಯಾಗಿಲ್ಲ. ಇದು ಕ್ಯಾಬೇಜ್ ಫ್ರೈ, ಪ್ಯೂರ್ ವೆಜಿಟೇರಿಯನ್ ಇದು. ಸೊ ಆಯಿಲ್ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಬಟ್ ಇದು ತುಂಬ ಸ್ಪೈಸಿ ಇದೆ, ಸಕ್ಕತ್ತಾಗಿದೆ ಟೇಸ್ಟ್. ಇದು ಆಕ್ಟೋಪಸ್ ನೋಡಿ, ಫಿಶ್ ಹೆಡ್ ಎಲ್ಲ ತಿಂದು ತಲೆ ಎಲ್ಲ ಚಿದ್ದಿ ಬಿಟ್ಬಿಟ್ಟಿದ್ದೀವಿ ತಿಂದು ತಲೆನ. ಆಮೇಲೆ ಅದು ಮಂಗಳೂರು ಕಬಾಬ್ ಸಕ್ಕತ್ತಾಗಿದೆ. ಸೊ ಮಂಚೂರಿ ಆಲ್ಸೋ ವಾಸ್ ಗುಡ್. ನೋಡಿ ಇದು ಚೈನೀಸ್ ಕ್ಯಾರೆಕ್ಟರ್ ಅಂದರೆ ಸುಂಗ್ ಅಂತ. ಇಲ್ಲೊಂದು ಸುಂಗ್ ಹಾಕಿದ್ದಾರೆ. ಇದು ನೋಡಿ, ಇಲ್ಲಿ SONG ಸಾಂಗ್ ಅಲ್ಲ, ಸುಂಗ್. ಇದೊಂದು ಸುಂಗ್ ಇದೆ. ಆಮೇಲೆ ಆ ಮೂಲೆಯಲ್ಲಿ ಒಂದಿದೆ ಸುಂಗ್ ಅಂತ. ಆಮೇಲೆ ನೋಡಿ ಚೇರ್ಸ್ ಎಲ್ಲ ನೋಡಿ ಯಾವ ಥರ ಇದೆ. ಚೇರ್ಸ್ ಎಲ್ಲ ನೋಡಿ, ಈ ಥರ ಹಳೇ ಕಾಲದ್ದು ಏನ್ಷಿಯಂಟ್. ನಮ್ಮ ಮೇಡಮ್ ಹೇಳ್ತಾ ಇದ್ರು, ಸುಂಗ್ ಇದು ಲೈಕ್ ಡೈನೆಸ್ಟಿ, ಸುಂಗ್ ಆ್ಯಂಡ್ ಥಾಂಗ್ ಡೈನೆಸ್ಟಿ. ಅದು ತುಂಬ ರಿಚ್ ಡೈನೆಸ್ಟಿ ಅಂತೆ ಆ ಟೈಮಲ್ಲಿ, ಅದು ಹಳೆ ಕಾಲದ ಚೈನೀಸ್ ಟೈಮಲ್ಲಿ. ಸೊ ಚೈನೀಸಲ್ಲಿ ನಮ್ಮಲ್ಲೂ ಇದೆಯಲ್ಲ, ಇದು ಚಂದ್ರಗುಪ್ತ ಡೈನೆಸ್ಟಿ, ಗುಪ್ತಾ ಡೈನೆಸ್ಟಿ, ಮೌರ್ಯ ಡೈನೆಸ್ಟಿ. ಅದೇ ಥರ ಇವರಲ್ಲಿ ಸುಂಗ್ ಡೈನೆಸ್ಟಿ, ಥಾಂಗ್ ಡೈನೆಸ್ಟಿ, ಚಿಂಗ್ ಡೈನೆಸ್ಟಿ. ಲಾಸ್ಟ್ ಒಂದು ಬಂದುಬಿಟ್ಟು ಚಿಂಗ್ ಡೈನೆಸ್ಟಿ. ಅದರಿಂದ ಮುಖ್ಯ ಅದರಿಂದಲೇ ಅದು ಚಿಂಗ್ ಆಗಿ ಚೈನಾ ಆಗಿದೆ. ತಲೆ ತಿನ್ಬಿಟ್ಲು ಗೌರಿ, ಫುಲ್ ತಲೆ ತಿನ್ಬಿಟ್ಲಪ್ಪ ಅಲ್ಲ ಗೌರಿ? ತಲೆ ತಿನ್ಬಿಟ್ಟಿಯಾ? ಯು ಈಟ್ ಹೆಡ್, ಯು ಲೈಕ್ ಟು ಈಟ್ ಹೆಡ್ ರೈಟ್? ತಲೆ ತಿಂತಾಳೆ, ಸಿಕ್ಕಾಬಿಟ್ಟೆ ತಲೆ ತಿಂತಾಳೆ. ಆಲ್ವೇಸ್ ವಾಂಟ್ ಟು ಈಟ್ ಹಸ್ಬೆಂಡ್ ಹೆಡ್. ನೋಡಿ ಗೌರಿ ಹೇಳ್ತಾ ಇದ್ದಾಳೆ. ವಾಟ್ ಗೌರಿ? See, you people like to eat this one, right? Yeah, we like to eat this kind of chili. Yeah, it's Fried one. the fried one. ನೋಡಿ, good. Spicy? No spicy? Let me try. ಓಕೆ, ಬನ್ನಿ. ನಾನು ಒಂದು ಮೆಣಸಿನ್ಕಾಯಿ ನೋಡಿ, ಕೆಂಪು ಮೆಣಸಿನ್ಕಾಯಿ ಹೆಂಗಿದೆ ನೋಡಿ, ಇದರ ಟೇಸ್ಟ್ ಮಾಡಲಾ? No spice, right? ಅದು ಹೇಗಿದೆ ಟೇಸ್ಟು? ನಮ್ಮ ಮನೆಯಲ್ಲಿ ಮೆಣಸಿನ್ಕಾಯಿನ ಉಪ್ಪು ಮತ್ತು ಹಾಕಿ ಡ್ರೈ ಮಾಡಿಟ್ಟಿರ್ತಾರೆ. ಉಪ್ಪು ಹಾಕಿ ಅದನ್ನು ಡೀಪ್ ಆಯಿಲ್ ಫ್ರೈ ಮಾಡಿಕೊಡ್ತಾರೆ. ಚೆನ್ನಾಗಿ ಏನೋ ಅಂತಾರೆ, ಅದು ಸ್ವಲ್ಪ ಕಮೆಂಟಲ್ಲಿ ನಾನು ಮರ್ತೋಗಿದ್ದೀನಿ. ಕೆಲವು ಧಾಬಾದಲ್ಲಿ ಇರುತ್ತೆ, ಸಖತ್ತಾಗಿರುತ್ತೆ ಅದು. ಡ್ರೈ ಮೆಣಸಿನ್ಕಾಯಿನ ಉಪ್ಪು ಹಾಕಿಬಿಟ್ಟು ಅದನ್ನ ಉಪ್ಪಿನಕಾಯಿ ಥರ ಇರುತ್ತೆ. ಅಂದರೆ ಉಪ್ಪಿನಕಾಯಲ್ಲಿ ರಸ ಇರುತ್ತೆ, ಬಟ್ ಅದು ಕಂಪ್ಲೀಟ್ಲಿ ಡ್ರೈ ಇರುತ್ತೆ. ಅದನ್ನು ಡೀಪ್ ಆಯಿಲಲ್ಲಿ ಫ್ರೈ ಮಾಡಿ ಕೊಟ್ಟಿರ್ತಾರೆ. ಸೊ ಮಜ್ಜಿಗೆ ಸಾರು ಜೊತೆಗೆ ಅದನ್ನು ಸ್ವಲ್ಪ ಜಾಸ್ತಿ ತಿಂತಾ ಇರ್ತಾರೆ. ಸೇಮ್ ಇದು ಅದೇ ಟೇಸ್ಟ್ ಇದೆ. Right, you eat down, so you eat the completely. ಯಾ Like a lady finger, right? ಎಸ್ ನೋಡಿ, ಗೌರಿ ಜ್ಞಾಪಕ ಇದೆ ಅದು. ಸಖತ್ತಾಗಿದೆ. ಓಕೆ ನೋಡಿ, ಇಟ್ಸ್ ಟೈಮ್ ಫಾರ್ ಗೌರಿ ಪೇ. I go for it. ಗೌರಿ ಪೇ, ಆಲ್ವೇಸ್ ಗೌರಿ ಪೇ. ಯಾ, ಹೇಗೆ ಮಾ, ಹೌ ಯು ಪೇ? ABB. ಓ, ಪೇ ಆ್ಯಪ್ ಅಂದರೆ ಇದು QR ಕೋಡ್ ಇರುತ್ತೆ ಟೇಬಲ್ ಮೇಲೆ. ಇಲ್ಲಿ ನೋಡಿ, ಇಲ್ಲಿ ಥರ QR ಕೋಡ್ ಇರುತ್ತೆ. QR ಕೋಡ್ ಸ್ಕ್ಯಾನ್ ಮಾಡಿ ಆ್ಯಪಲ್ಲೇ ಪೇ ಮಾಡ್ತಾಳೆ ಗೌರಿ. ಫುಲ್ಲು ಪೇ ಮಾಡ್ತಾಳೆ ಗೌರಿ. ಗೌರಿಗೆ ಏನೋ ಸ್ವಲ್ಪ ಪೇಮೆಂಟಲ್ಲಿ ಎಂಕ್ವೈರಿ ಮಾಡ್ತಾರಂತೆ. ಸೊ ನಾವು ಇವ್ರನ್ನ ಕರಿಬೇಕು, ವೈಟರ್ಸ್ನ ಕರೆದ್ಬಿಟ್ಟು ಕನ್ಫರ್ಮ್ ಮಾಡಿ ಇದು ಮಾಡಬೇಕು. ಬಂದು ನೋಡಿ ಅವರು ಈಗ ಗೌರಿ ಯಾವ ಥರ ಬಿಲ್. ಓ, ಸೊ ಯು ಹ್ಯಾವ್ ಟು ಪೇ ದೇರ್ ಗೌರಿ. ಬನ್ನಿ,
ಕಮ್ ಗೌರಿ ಯು ಫಾಲೋವರ್ಸ್. ಗೌರಿ ಹೋದು. ಟೇಕ್ ದಿಸ್ ಆಲ್ಸೋ ಮಗನೇ, ಟೇಕ್ ದಿಸ್ ಆಲ್ ಮಗನೇ. ಲೇ ಸ್ಟಾಪ್ ಪ್ಲೇಯಿಂಗ್ ದ ಗೇಮ್. ಬನ್ನಿ ನೋಡಿ, ಸಕ್ಕತ್ತಾಗಿದೆ ಇದು. ಡೆಕೋರೇಷನ್ ಮಾತ್ರ ಅಮೇಝಿಂಗ್ ಇದೆ ನೋಡಿ. ಎಲ್ಲ ಚೇರ್ಸು ಟೇಬಲ್ ಹೆಂಗಿದೆ ರೌಂಡಾಗಿ. ಏನು ಸೆನ್ಸ್ತಾ ಇದೆ ಎಲ್ಲದು ನಮ್ಮ ಗೌರಿ ನೋಡಿ. ಕೆಳಗಡೆ ಹೆಂಗಿದೆ ಡಿಸ್ಪ್ಲೇ, ಸಕ್ಕತ್ತಾಗಿದೆ ನೋಡಿ. ಇದೆಲ್ಲ ಸೂಪರಾಗಿದೆ ನೋಡಿ. ಇದನ್ನು ಮಾಡಿದ್ದಾರೆ ಸಕ್ಕರೆ, ಸಪ್ರೇಟ್ ಕ್ಯಾಬಿನ್ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲಿ ನೋಡಿ ಥರ ಮ್ಯೂಸಿಯಂ ಥರ ಮಾಡಿದ್ದಾರೆ, ಏನೋ ಬರೀತಾರೆ ಚೈನೀಸಲ್ಲಿ. ಸೊ ಇದು ನೋಡಿ ಗೊಂಬೆ ನೋಡಿ ಹೆಂಗಿದೆ. ಸೊ ಇಲ್ಲಿ ಇದು ಇಟ್ಟಿರ್ತಾರೆ ಕ್ಯಾಂಡಿ, 20 ಪಪರ್ಮೆಂಟ್ ಥರ ಇರುತ್ತೆ. ಹಲೋ ಗೌರಿ ಪೇ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಇದೆ ಈ ಥರ ಇದೆ ನೋಡಿ ರೆಸ್ಟೋರೆಂಟ್, ಸಾಕಾಗಿದೆ ರೀ ನೋಡಿ. ಅವ್ರದ್ದೆಲ್ಲ ಯೂನಿಫಾರ್ಮ್ ಹೇಗಿದೆ, ದೊಡ್ಡದಾಗಿದೆ. ಸೊ ಇನ್ನು ಗೌರಿ ಪೇಮೆಂಟಲ್ಲಿ ಮಾಡ್ತಾನೆ ಇದ್ದಾಳೆ. ಡಿಸ್ಕೌಂಟ್ ಎಲ್ಲ ಕೇಳಿ ಅದು ಆ್ಯಪಲ್ಲಿ ಏನೋ ಒಂದು ಜುಗಾಡ್ ಮಾಡಿರ್ತಾಳೆ, ಜುಗಾಡ್ ಮಾಡಿ ಪೇ ಮಾಡ್ತಾ ಇದ್ದಾಳೆ ಗೌರಿ. ಒಮ್ಮೆ ಥಿಂಗ್ಸಪ್ ಯಾವ ಓಕೆ. ನಾನು ಅದಕ್ಕೆ ಕೇಳಿದೆ, ಕಾರ್ ಪಾರ್ಕಿಂಗ್ದು ಕೂಪನ್ ಇರುತ್ತೆ, ಇದೇನು ಅಂತಿದ್ರೆ ಇಲ್ಲ ಅಂತ ಹೇಳಿದರು. ಗೌರಿನ ಪೇ ಮಾಡ್ತಾನೇ ಇದ್ದಾಳೆ. ಅವ್ರು ನೋಡ್ತಾನೆ ಇದ್ದಾರೆ. ಇವ್ ನೋಡಿ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ ಮತ್ತೆ ನಗ್ತಾನೆ. ಅವಳಂತೂ ಕೋಪಿಸ್ಕೊಬಿಟ್ಟಿದ್ದಾಳೆ, ಬರಲ್ಲ ಅಂತ ಹೇಳಿದಾಳೆ. ನೋಡಿ ಹೆಂಗಿದೆ ಎಲ್ಲ ಹೋಗ್ಕೊಂಡು ಕ್ಯೂಟಾಗಿದೆ. ಆಯ್ತಮ್ಮ ಗೌರಿ? ಹಾಂ ಗೌರಿ ಪೇ ಹೌ ಮಚ್? 230. 230, ಪರವಾಗಿಲ್ಲ ನೋಡಿ. ಇದೊಂಥರ ಫಾಗ್ ಥರ ಬೀಳ್ತಾ ಇದೆ, ನೀವು ಕಾಣ್ತಾ ಗೊತ್ತಿಲ್ಲ ನೋಡಿ. ಈ ಥರ ನೋಡಿ, ಈ ಥರ ಹೊರಗಡೆ ಆ್ಯಂಬಿಯನ್ಸ್ ಈ ಥರ ಇದೆ. ಇದು ಶಾಪಿಂಗ್ ಮಾಲ್ ಆ್ಯಂಬಿಯನ್ಸು. ಇದು ನನಗೆ ತುಂಬ ಇಷ್ಟ ಆಯಿತು ನೋಡಿ. ಎಂಥ ಟ್ರ್ಯಾಕ್ ಥರ ಮಾಡಿದ್ದಾರೆ. ವಿ ಗೋಂಟ್ ಸಿ ದ ಕಮ್, ವಾಟ್ ಇಸ್ ಇಟ್? ಕಮ್ ಇಯರ್ ವಿ ಗೋ ಸಿ ಇಸ್ ನೇಬರಿಂಗ್ ಒನ್. ಇಲ್ಲೇನೋ ಒಂಥರ ಇಂಟ್ರೆಸ್ಟಿಂಗ್ ಕಾಣ್ತು ನನಗೆ. ಬನ್ನಿ ಸುಮ್ಮನೆ ನೋಡ್ಕೊಂಬರೋಣ. ಓ ಏಡಿ ಇಟ್ಟಿದ್ದಾರೆ ನೋಡಿ. ಓ ಫುಲ್ ಏಡಿ ಇದು ನೋಡಿ, ಲೈವ್ ಏಡಿ ಇದೆ. ಎಷ್ಟು ಚೆನ್ನಾಗಿದೆ ಏಡಿ. ಈ ಥರ ಏಡಿ ರೆಸ್ಟೋರೆಂಟು ಚೆನ್ನಾಗಿದೆ ಇದು. ಆ್ಯಂಬಿಯನ್ಸು ಇದೆ, ಇದು ಶಾಪಿಂಗ್ ಮಾಲ್ದು ಆ್ಯಂಬಿಯನ್ಸು ಸಕ್ಕತ್ತಾಗಿದೆ. ಯು ವಾಂಟ್ ಟು ಪ್ಲೇ? ಹಂಗೆಲ್ಲ ಕೇಳಿದ್ರೆ ನನಗೆ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಯಾಕಂದರೆ ಬಿಕಮ್ ಅ ಬಿಗ್ ಬಾಯ್, ಬಿಗ್ ಹೀರೋ, ಕಮ್ ಹೀರೋ, ಲೆಟ್ಸ್ ಗೋ. ಇದು ನೋಡಿ ಎಲ್ಲ ಟ್ರ್ಯಾಕ್ಸ್ ಎಲ್ಲ ಹೆಂಗೆ ಚೆನ್ನಾಗಿ ಮಾಡಿದ್ದಾರೆ. ಇದೇ ರೆಸ್ಟೋರೆಂಟ್ ನಾವು ಹೋಗಿದ್ದು. ಸೊ ವಾಟ್ ಗೌರಿ ದೇ ಮೆನ್ಷನ್ ಹಿಯರ್? 100,000 ಫಿಶ್ ಹೆಡ್ ಮೀನ್ಸ್ ಲೈಕ್ ಪರ್ ಇಯರ್. ಓ ಒಂದು ವರ್ಷಕ್ಕೆ 1 ಲಕ್ಷ ಫಿಶ್ ತಲೆ ಮಾರ್ತಾರೆ ಅಂತ ಹಾಕಿದ್ದಾರೆ ನೋಡಿ. ಈ ಥರ ಇದೆ ನೋಡಿ ಫಿಶ್ ತಲೆ, ಸಕ್ಕತ್ತಾಗೈತೆ ರೀ. ಫಿಶ್ ತಲೆ ಮಾತ್ರ ಅಮೇಝಿಂಗ್ ಇತ್ತು, ಟೇಸ್ಟ್ ಚೆನ್ನಾಗಿದೆ. ವಾಟ್ ಇಸ್ ದ ನೇಮ್ ಆಫ್ ದ ರೆಸ್ಟೋರೆಂಟ್ ಗೌರಿ? ಹೌ ಡು ಯು ಸೇ ದಿಸ್ ಒನ್ ಇನ್ ಚೈನೀಸ್? ಚಾಂಗ್ವೆ ಸುಂಗ್. ಓ ಸುಂಗ್, ಓಕೆ. ನೋಡಿ ಇವರೆಲ್ಲ ಇದು ಸ್ವಿಗ್ಗಿ ಆ್ಯಪ್ ಇರುತ್ತಲ್ಲ, ಆ ಥರ ಡೆಲಿವರಿ ಬಾಯ್ದವರು ನೋಡಿ. ಚಿಕ್ಕ ಮಕ್ಕಳಿಗೆ ದುಡ್ಡು ಕೊಟ್ಟು ಈ ಥರ ಫಿಶ್ ಹಿಡಿಬೇಕು ಇಲ್ಲಿ. ಈ ಥರ ಎಲ್ಲ ಇದೆ ನೋಡಿ. ಮನೆಗೆ ತೊಗೊಂಡು ಹೋಗ್ಬೋದು ಫಿಶ್ ಇಟ್ಕೊಂಡು, ಮತ್ತೆ ಆ ಥರ ಮಕ್ಕಳಿಗೆಲ್ಲ. ಬನ್ನಿ ಹೋಗೋಣ, ಸ್ವಲ್ಪ ಹೊರಗಡೆ ತೋರಿಸ್ತೇನೆ ನಿಮಗೆ. ಬಂದ್ವಿ ಇಲ್ಲಿ ತೊಗೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಈ ಥರ ಇದೆ ಆ್ಯಂಬಿಯನ್ಸು. ಸೊ ಗೌರಿ, ಯು ವಾಂಟ್ ಡ್ರಿಂಕ್ ಟೀ ಅಗೇನ್? ಓಕೆ ಬನ್ನಿ. ಗೌರಿ ಅದನ್ನು ಟೀ ಕುಡಿತಾಳಂತೆ. ನೋ ನೋ ಟೀ ಅಂತೆ ಅಂಗಡಿ ಹೆಸರು. ಯಾವುದಮ್ಮ, ಯಾವ ಫ್ಲೇವರ್ ಅಮ್ಮ ಟೀ? ದೇ ಹ್ಯಾವ್ ದ ಮಿಲ್ಕ್ ಟೀ, ಹಾಂಗ್ಕಾಂಗ್ ಸ್ಟೈಲ್ ಮಿಲ್ಕ್ ಟೀ. It's the first time, the new one. ಓ ನ್ಯೂ ಒನ್, ಓಕೆ. ಸೊ ಇಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಏನೋ ಗೌರಿ ಏನೋ ಟ್ರೈ ಮಾಡ್ತಾರೆ. ನೀನು ಟ್ರೈ ಮಾಡಮ್ಮ. ಸೊ ಅದು ಕೂಡ, ಸೊ ದಿಸ್ ಆಲ್ಸೋ ಯು ನೀಡ್ ಟು ಆರ್ಡರ್ ಬೈ ಆ್ಯಪ್. ಸೊ ಇಲ್ಲಿ ಸ್ಕ್ಯಾನ್ ಮಾಡಿ ಆ್ಯಪಲ್ಲಿ ಡೌನ್ ಮಾಡಿದ್ರೆ ಆಟೋಮೆಟಿಕಲ್ಲಿ ಹೋಗಿ ಅವ್ರಿಗೆ ಹೋಗ್ಬಿಡುತ್ತೆ ಸಿಗ್ನಲ್ಲು. ಒಂದು ನಂಬರ್ ಬರುತ್ತೆ ಅಲ್ಲಿ ಮೂಲೆಯಲ್ಲಿ, ಆ ನಂಬರ್ ಬಂದಾಗ ನಾವು ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ಸೊ ಈಗ ಗೌರಿ ಇಸ್ ವೇಟಿಂಗ್. ಇವಾಗೆಲ್ಲ ಚೈನಾದಲ್ಲಿ ಈ ಥರ ಟೀ ಶಾಪ್ ನೋಡಿ, ಈ ಥರ ತುಂಬ ಪಾಪ್ಯುಲರ್ ಆಗ್ತಾಯಿದೆ. ಈ ಥರ ಟೀ ಶಾಪ್ಸ್ ಎಲ್ಲ ಚೈನೀಸ್ ಟೀ ಅಲ್ಲ, ಚೈನೀಸ್ ಟೀನೂ ಕೊಡ್ತಾರೆ, ಪ್ಲಸ್ ಅದ್ರ ಜೊತೆಗೆ ಬೇರೆ ಬೇರೆ ಬಬಲ್ ಟೀ, ಚಾಕ್ಲೇಟ್ ಟೀ,
ಆಮೇಲೆ ಮಿಲ್ಕ್ ಶೇಕ್ ಥರ ಇರುತ್ತೆ. ಇದರ ಇವ್ರದ್ದು ಟೇಸ್ಟೇ ಬೇರೆ ಇರುತ್ತೆ. ಸೊ ತುಂಬ ಪಾಪ್ಯುಲರ್ ಆಗಿಬಿಟ್ಟಿದೆ ಈಗ ಚೈನಾದಲ್ಲಿ. ಆರ್ಡ್ರ್ ಮಾಡಿದ್ದು 20 ಏನಂತೆ ಯಾವುದೋ ಒಂದು ಹೊಸ ಟೀ ಆರ್ಡ್ರ್ ಮಾಡಿದ್ದಾಳೆ. 16 ಕಪ್ಸ್ ಇದೆ ಅಂತೆ ವೇಟಿಂಗಲ್ಲಿ. ಅಂದರೆ ನಮ್ಮದು 17th ಆರ್ಡರ್. ಸೊ ಅಂದರ್ 16 ಕಪ್ಸ್ ಆದಮೇಲೆ ಬರುತ್ತೆ. ಅಲ್ಲಿವರೆಗೆ ಸ್ವಲ್ಪ ಹೊರಗಡೆ ಆ್ಯಂಬಿಯನ್ಸ್ ನೋಡ್ಕೊಂಬರೋಣ ಬನ್ನಿ ಬಾಗವ್ರಿ. ಲೆಟ್ ದೆಮ್ ಬಿ ಹಿಯರ್ ಓನ್ಲಿ ದೋಸ್ ಕಿಡ್ಸ್. ಯು ಗೈಸ್ ಬಿ ಹಿಯರ್ ಓನ್ಲಿ. ಓಕೆ, ಇಬ್ಬರು ಮಗಳು ಕೋಪಿಸ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಮೇಲೆ. ಹಾಗಾಗ್ಬಿಟ್ಟು ವಿಡಿಯೋದಲ್ಲಿ ಬರೋಲ್ಲ ಅಂತ ಬೆಳಿಗ್ಗೆ ಜಗಳ ಮಾಡಿದ್ದಾಳೆ. ಆಯ್ತಮ್ಮ ಅಂತ ಅವಳು ಫುಲ್ ಇದು ಆಗಿದ್ದಾಳೆ. ಅದಕ್ಕೆ ಅವಳು ಬರ್ತಾಯಿಲ್ಲ. ಮಗನೂ ದೊಡ್ಡದಾಗ್ಬಿಟ್ಟಿದ್ದಾನೆ. ಸೊ ಹಾಗಾಗ್ಬಿಟ್ಟು ಅವನಿಗೂ ಇಂಟ್ರೆಸ್ಟ್ ಬರ್ತಾಯಿಲ್ಲ ವಿಡಿಯೋದಲ್ಲೆಲ್ಲ ಬರೋಕ್ಕೆ. ಬನ್ನಿ, ಹೊರಗಡೆ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ರೀ. ದ ಫಿಯೋನಿಕ್ಸ್ ಮೌಂಟೇನ್. ನಾವು ತುಂಬ ವರ್ಷ ಹಿಂದೆ ಆ ಬೆಟ್ಟದ ಮೇಲೆ ಹೋಗಿದ್ವಿ ನಾವು, ಫಿಯೋನಿಕ್ಸ್ ಮೌಂಟೇನ್ ಅಂತ. ಇಲ್ಲಿ ಹುಡುಗರಿಗೆಲ್ಲ ಈ ಥರ ಆಟಾಡೋಕ್ಕೆ ಈ ಥರ ಇದೆ. ಇಲ್ಲಿ ಕೆಳಗಡೆ ನೋಡಿ ಈ ಥರ ಮಾಡಿದ್ದಾರೆ. ವಾಟ್ ಇಸ್ ಗೌರಿ, ಸಕಲಾಗಿದೆ ಇಲ್ಲಿ. ಚೆನ್ನಾಗಿದೆ ನೋಡಿ. ಚೈನಾದಲ್ಲಿ ಎಷ್ಟೊಂದು ಬೈಕ್ಸ್, ಫುಲ್ ಎಲ್ಲ ಬೈಕ್. ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಓಲಾ ಅಂತಿದ್ದಾರಲ್ಲ, ಅದೇ ಥರ ಇಲ್ಲಿ ಈ ಥರ ಸುಮಾರು ವೆರೈಟೀಸ್ ಇದೆ. ಅಂದರೆ ಸಿಕ್ಕಾಪಟ್ಟೆ ಚೈನೀಸ್ ಬ್ರ್ಯಾಂಡ್ಸ್ ಇದೆ ಇದರಲ್ಲಿ. ಇಲ್ಲೇನೋ ಒಂದು ಚಿಕ್ಕ ಮಕ್ಕಳಿಗೆಲ್ಲ ಅದ್ರ ಗೋ ಕಾರ್ಟಿಂಗ್ ಎಲ್ಲ ಮಾಡಿದ್ದಾರೆ. ನಮ್ಗೆ ರಾಜಾಜಿನಗರ ಅಲ್ಲ, ಯಾವುದಪ್ಪ ಅದು ನಮ್ಮ ಇಂಡಿಯಾದಲ್ಲಿ ಯಾವುದೋ ಒಂದು ಏರಿಯಾದಲ್ಲಿದ್ದಾರೆ ಗೋ ಕಾರ್ಟಿಂಗ್. ತುಂಬ ವರ್ಷ ಮಾಡಿದ್ದೆ ನಾನು, ಚೆನ್ನಾಗಿತ್ತು. ತುಂಬ ವರ್ಷ ಹಿಂದೆ ನಾನು ಮಾಡಿದ್ದೆ ಗೋ ಕಾರ್ಟಿಂಗ್, ತುಂಬ ಚೆನ್ನಾಗಿದೆ. ಸೊ ಈ ಥರ ಇದೆ ನೋಡಿ ಇದು ಶಾಪಿಂಗ್ ಮಾಲ್. ಮತ್ತೆ ನೋಡಿ ಎಷ್ಟು ಚೆನ್ನಾಗಿದೆ. ಕಂಪ್ಲೀಟ್ ಇದೆಲ್ಲ ಒಳಗಡೆ ಗಾಳಿ ಹಾಕಿದ್ದಾರೆ ಇದ್ರ ಒಳಗಡೆ. ಕಂಪ್ಲೀಟ್ ಸಾಕಾಗಿದೆ ಇದು. ದೊಡ್ಡದಾಗಿದೆ. ಫಸ್ಟ್ ಟೈಮ್ ನೋಡ್ತಾ ಇರೋದು ನನಗೆ ದೊಡ್ಡದಾಗಿರೋದು. ಫುಲ್ಲು ಒಂದು ಮೋಟ್ರ್ ಹಾಕ್ಬಿಟ್ಟು ಒಳಗಡೆ ಗಾಳಿ ಪಂಪ್ ಮಾಡ್ತಾನೇ ಇರ್ತಾರೆ. ಚೆನ್ನಾಗಿದೆ. ಇವತ್ತು ಕ್ಲೈಮೇಟು ಚೆನ್ನಾಗಿದೆ. ಆ್ಯಂಬಿಯನ್ಸ್ ಇದೆ. ಹೊರಗಡೆ ಒಂದು 20 ಡಿಗ್ರಿ ಇದೆ. ನಮ್ಮೊಳಗಿಂದ ಟೀ ವೇಟ್ ಮಾಡ್ತಾನೇ ಇದ್ದಾಳೆ ಇದು ಹೊರಗಡೆ ನಿಂತ್ಕೊಂಡು. ಮತ್ತು ಗೌರಿದು ಟೀ ಬಂತಂತೆ. ಬಂತು ಟೀ ಬಂತು. ಸೊ ವಾಟ್ ಇಸ್ ಯುವರ್ ನಂಬರ್? ಸೊ ಪಾರ್ಸಲ್ ಬೇಡ ಅಂತ ಹೇಳಿದ್ರು, ಇಲ್ಲ ಹ್ಯಾಂಡ್ ಕ್ಯಾರಿ ಅಂತ ಹೇಳಿದ್ರು. ಈ ಥರ ಕೊಟ್ಟು ನೋಡಿ, ಪಾರ್ಸಲ್ ಬೇಕಾದ್ರೆ ಅದು ಸಪ್ರೇಟ್ ಒಂದು ಬ್ಯಾಗಲ್ಲಿ ಹಾಕ್ಕೊಡ್ತಾರೆ. ಈ ಥರ ತುಳುಕ್ಬಾರಂತ ಈ ಥರ ಒಂದು ಇದ್ರಲ್ಲಿ ಹಾಕ್ಕೊಟ್ಬಿಡ್ತಾರೆ. ಸಖತ್ ಬಿಸ್ನೆಸ್ ನಡೀತದೆ ರೀ ಇದು ಟೀ ಬಿಸ್ನೆಸ್ಸು. ನೋನು ಪಾಯ್ತಾ ಅದ ಕಮ್. ಹೇಗಿದೆಯಮ್ಮ? ಡೋಂಟ್ ಡ್ರಿಂಕ್ ಕೊಡಲ್ಲ ಹೊಳ್ರಿ. ಕಮ್, ಟೇಸ್ಟ್ಗೋಸ್ಕರ ಒಂದು ತೊಗೊಂಡ್ವಿ. I want taste, Dori. I want taste. Very less sugar. Huh? Very less, only 10% sugar. Only 10% sugar ante? ಬೇಡಮ್ಮ. Right, you don't like, right? ಏನಂದರೆ ತುಂಬ ಸುಡು ಇರ್ಬೇಕು ರೀ. ಸ್ವಲ್ಪ ಉಗುರು ಬಿಸಿ ಇದೆ ಅದು. ಅದು ಹೆಂಗಂದರೆ ಆರಿದ್ದು ಟೀ ಇರುತ್ತಲ್ಲ ನಮ್ಮ ಇಂಡಿಯಾದ ಟೀ. ಬೆಳಿಗ್ಗೆ ಮಾಡಿದ ಟೀ ಮಧ್ಯಾಹ್ನ ಕುಡಿದು ಸ್ವಲ್ಪ ಬಿಸಿ ಮಾಡಿಕೊಂಡು ಉಗುರು ಬಿಸಿ ಅಂತ ಹೇಳ್ತಾರಲ್ಲ, ಆ ಥರದ ಟೇಸ್ಟ್. ನನಗೇನು ಇಷ್ಟ ಆಗೋಲ್ಲಪ್ಪ ಅದು. Of course, this is for Chinese taste. Yeah. Especially I order less sugar one. Okay, but not very hot. I need very hot. If You should very hot, boiling. burn your tongue. Yeah. The customer will complain Then to only- the shopkeeper. The shopkeeper again can problem. This is a, ಆಯ್ತಮ್ಮ, customer problem. ಆಯ್ತಮ್ಮ. ನೋಡಿ ಅದು ಈ So ಥರ. that's why they will even give you hot one. Okay, they will give the drinkable hot, not like a super hot. ಸ್ವಾಮಿ ಉಪ್ಪು ಮಾಡಿ ಬಸ್ಸಲ್ಲಿ ಟೀ ಕುಡಿಯೋದು ಅದೇ ನಮ್ಮ ಮಜಾನೇ ಬೇರೆ ಇರ್ತಾರೆ. ಅದು ಮಜಾ ಇವ್ರಿಗೆಲ್ಲ ಅರ್ಥ ಆಗಲ್ಲ. ನಾನು ಹೆಂಗೆ ಅರ್ಥ ಮಾಡಿಸ್ಬೇಕು ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರ ಇಪ್ಪಡಿ ಅವ್ರು ಎಂಜಾಯ್ ಮಾಡಲಿ, ನಮ್ಗೆ ಎಂಜಾಯ್ ಮಾಡೋಣ ಬನ್ನಿ. Hi, ನಮಸ್ಕಾರ ಸ್ನೇಹಿತರೆ. ಹಾಯ್, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ. ನಾವು ಸಖತ್ತಾಗಿದ್ದೀವಿ. ಸೊ ಗೌರಿ, ಹೌ ವಾಸ್ ದಿಸ್ ವಿಡಿಯೋ? Yeah. So how was the food? ಸೊ ಒಂದು ಚಿಕ್ಕದೊಂದು ಫುಡ್ ಬ್ಲಾಗ್ ಮಾಡಿದ್ವಿ. ಚೆನ್ನಾಗಿ ಫುಡ್ ಮಾತ್ರ ಚೆನ್ನಾಗಿತ್ತು. ತಲೆ ಮಾತ್ರ ಸಾಕಾಗಿತ್ತು. ಇಳ್ಬಿಟ್ಟು ತಿಂದು ಚಿಂದಿ ಮಾಡೋಗೋದು ತಲೆನ. ದ ಫುಡ್ ಫಿಶ್ ಹೆಡ್, ಆಮೇಲೆ ಮಂಗಳೂರು ಕಬಾಬು ಸಖತ್ತಾಗಿತ್ತು. ಆಮೇಲೆ ಕ್ಯಾಬೇಜು ಅದು ಸರಿ ಇದಿಲ್ಲ ರೀ, ಮಿಕ್ಕಿದೆಲ್ಲ. ಆಮೇಲೆ ಅದಾದಮೇಲೆ ಗೌರಿ ಬಂದು ಒಂದು ಟೀ ತೊಗೊಂಡ್ಲು. ಅದು ಟೀ ಸಖತ್ತಾಗಿದೆ. ಓಕೆ ಸ್ನೇಹಿತರೆ, ಸೊ ಇಷ್ಟೊಂದು ಚಿಕ್ಕ ವೀಡಿಯೋ ನಿಮಗೋಸ್ಕರ. ಸೊ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಎನಿ ಡೌಟ್ಸ್, ಕಮೆಂಟಲ್ಲಿ ಕೇಳಿ, ಆನ್ಸರ್ ಮಾಡ್ತಾಳೆ.
ಓಕೆ ಗೌರಿ ಪೇ ಅಂಡ್ ಗೌರಿ ಆನ್ಸರ್. Until take care, bye. Jai Karnataka, Jai Hind.